ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಭಾರತೀಯ ವಾಯುಪಡೆಯ ಅಗ್ನಿಪಥ್ ಯೋಜನೆ ಅಡಿಯಲ್ಲಿ ಅಗ್ನಿವೀರ್ ವಾಯು ಕ್ರೀಡಾ ಇಂಟೇಕ್ ಭರ್ತಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಏನಿದು ಅಗ್ನಿಪಥ್ ಯೋಜನೆ ಅಂತ ಅಂದರೆ, ಭಾರತ ಸರ್ಕಾರ ಜೂನ್ 2022ರಲ್ಲಿ ಒಂದು ನೇಮಕಾತಿಯನ್ನು ಮಾಡುತ್ತೆ. ಸೊ ಆ ನೇಮಕಾತಿಯ ಒಂದು ಯೋಜನೆ ಏನಿದೆ ಅದನ್ನು ಅಗ್ನಿಪಥ್ ಯೋಜನೆ ಅಂತ ಕರೀತಾರೆ. ಈ ಅಗ್ನಿಪಥ್ ಯೋಜನೆಯ ಅಡಿಯಲ್ಲಿ ಭಾರತದ ಯುವಕ ಯುವತಿಯರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅದು 4 ವರ್ಷದ ಸೇನೆ ಏನಿರುತ್ತೆ ಆ ಸೇನೆಯಲ್ಲಿ ಸೇವೆ ಮಾಡೋದಕ್ಕೆ ಭಾರತದ ಯುವಕ ಯುವತಿಯರನ್ನು ಅಂದರೆ ಯೂತ್ಸ್ ಏನಿರ್ತಾರೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅಲ್ಲಿ ಆಯ್ಕೆ ಆದಂತಹ ಅಭ್ಯರ್ಥಿಗಳಿಗೆ ಅಗ್ನಿವೀರರು ಅಂತ ಕರೀತಾರೆ. ಸೊ ಈಗ ಈ ಒಂದು ಅಗ್ನಿಪಥ್ ಯೋಜನೆಯ ಅಡಿಯಲ್ಲಿ ಅಗ್ನಿವೀರರನ್ನು ಆಯ್ಕೆ ಮಾಡ್ಕೊತಾ ಇದ್ದಾರೆ. ಅದು ಏರ್ ಫೋರ್ಸಿಗೆ ಅಂದರೆ ವಾಯುಪಡೆಗೆ ಅದು ಸ್ಪೋರ್ಟ್ಸ್ ಮೆನ್ ಆಗಿರಬೇಕಾಗತ್ತೆ. ಏನು ಆಯ್ಕೆ ಆಗ್ತಾರಲ್ಲ ಇವಾಗ ಅವರು ಏನು ಕ್ರೀಡಾ ಇಂಟೇಕ್ ಆಗಿರುತ್ತೆ ಈ ಒಂದು ಅಧಿಸೂಚನೆ. ಇದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಈ ಒಂದು ಅಧಿಸೂಚನೆ ಈಗಾಗಲೇ ಪ್ರಕಟ ಆಗಿದೆ. ಇಲ್ಲಿ ಯಾರನ್ನು ಆಯ್ಕೆ ಮಾಡ್ಕೊತಾರೆ ಅಂತಂದರೆ ಅಪ್ಲಿಕೇಶನ್ ಯಾರು ಹಾಕ್ಬೋದು ಅಂತಂದರೆ ಅನ್ಮ್ಯಾರಿಡ್ ಮೆನ್ನು ಸ್ಪೋರ್ಟ್ಸ್ ಮೆನ್ ಆಗಿರಬೇಕಾಗಿರುತ್ತೆ. ಅಂದರೆ ಮದುವೆ ಆಗಿರದಂತಹ ಯುವಕರು, ಅದರಲ್ಲೂ ಸ್ಪೋರ್ಟ್ಸ್ ಮೆನ್ಗಳು ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದು. ಅದರ ಅಧಿಕೃತ ವೆಬ್ಸೈಟ್ ಬಂದುಬಿಟ್ಟು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಆ ಒಂದು ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ಒಂದು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಡಿಸ್ಕ್ರಿಪ್ಷನಲ್ಲೂ ಕೂಡ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಸ್ಟಾರ್ಟಿಂಗ್ ಡೇಟ್ ಏನು ಅಪ್ಲಿಕೇಶನ್ ಹಾಕೋದಕ್ಕೆ ಅಂತಂದರೆ ಇದೇ ಮಂತು ಮಾರ್ಚ್ 23 ಸ್ಟಾರ್ಟಿಂಗ್ ಡೇಟ್ ಆಗಿರುತ್ತೆ. ಮಾರ್ಚ್ 23, 2026. ಎಂಡಿಂಗ್ ಡೇಟ್ ಬಂದುಬಿಟ್ಟು ಮಾರ್ಚ್ 29. ತುಂಬ ಕಡಿಮೆ ಸಮಯ ಇದೆ. ಸೊ ಇಷ್ಟರೊಳಗಡೆ ನೀವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಕ್ವಾಲಿಫಿಕೇಷನ್ ಏನಾಗಿರಬೇಕು, ಏನು ಓದಿರಬೇಕು ಅಂತ ಅಂದರೆ ಜಾಸ್ತಿ ಏನು ಓದಿರಬೇಕಾಗಿಲ್ಲ. ಸೆಕೆಂಡ್ PUC ಆಗಿದ್ದರೆ ಸಾಕು. ಅದರಲ್ಲಿ 50% ಅಂಕಗಳನ್ನು ತಗೊಂಡು ಗಣಿತ ಮತ್ತು ಫಿಸಿಕ್ಸು, ಮ್ಯಾಥ್ಸು, ಸೈನ್ಸಲ್ಲಿ 50% ಅಂಕಗಳು ಇರಬೇಕಾಗತ್ತೆ ನಿಮಗೆ. ಓಕೆನಾ? ಸೊ ಅಂಥವರು ಅಪ್ಲಿಕೇಶನ್ನ ಹಾಕ್ಬೋದು, ಸೆಕೆಂಡ್ PUC ಆಗಿರೋ ಅಂಥವರು. ಮತ್ತು ಇಲ್ಲ ಅಂತಂದರೆ ಮಾನ್ಯತೆ ಪಡೆದಂತಹ ಪಾಲಿಟೆಕ್ನಿಕ್ ಸಂಸ್ಥೆಯಿಂದ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್, ಆಟೋಮೊಬೈಲ್, ಆಮೇಲೆ ಕಂಪ್ಯೂಟರ್ ಸೈನ್ಸ್, ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಈ ವಿಭಾಗದಲ್ಲಿ 3 ವರ್ಷದ ಡಿಪ್ಲೊಮೊ ಇಂಜಿನಿಯರಿಂಗ್ನ ಮಾಡ್ಕೊಂಡಿರಬೇಕಾಗುತ್ತೆ. ಅಂಥವರು ಕೂಡ ಅಪ್ಲಿಕೇಶನ್ನ ಹಾಕ್ಬೋದು. ಹಾಗೆ 2 ವರ್ಷ ವೃತ್ತಿಪರ ಕೋರ್ಸ್ಗಳು ಅಂದರೆ ಪ್ರೊಫೆಷನರಿ ಕೋರ್ಸ್ ಅಂತ ನಾವೇನು ಕರಿತೀವಿ ಆ ವೃತ್ತಿಪರ ಕೋರ್ಸ್ಗಳನ್ನು ಮಾಡಿದ್ದು ಅದರಲ್ಲಿ 50% ಮಾರ್ಕ್ಸ್ ಜೊತೆಗೆ ಇಂಗ್ಲೀಷಲ್ಲಿ 50% ಇದ್ದರೆ ನೀವು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು. ಓಕೆನಾ? ಸೊ ಈ ಅಧಿಸೂಚನೆಯಲ್ಲಿ ಏನಿದ್ದಾವೆ ಒಂದಷ್ಟು ಸ್ಪೋರ್ಟ್ಸ್ಗಳಿದ್ದಾವೆ. ಆ ಸ್ಪೋರ್ಟ್ಸಲ್ಲಿ ನೀವೇನಾದರೂ ಒಂದು ಸಾಧನೆಯನ್ನು ಮಾಡಬೇಕು. ನೀವು ಆ ಅಧಿಸೂಚನೆ ಏನಿದೆ ಆ ಒಂದು PDF ನೀಟಾಗಿ ಓದ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಸೊ ಸ್ಪೋರ್ಟ್ಸಲ್ಲಿ ನೀವು ಇರಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಇದರಲ್ಲಿ ಏನು ವೈದ್ಯಕೀಯ ಮಾನದಂಡಗಳು ಅಂದರೆ ಇಷ್ಟು ಹೈಟ್ ಇರಬೇಕು, ಇದು ಕಣ್ಣಿಂದು ಶಾರ್ಪ್ನೆಸ್, ಇದೆಲ್ಲನೂ ಕೂಡ ಒಂದು ವೈದ್ಯಕೀಯ ಮಾನದಂಡ ಇರುತ್ತೆ. ಅದನ್ನು ನೀವು ಮೀಟ್ ಮಾಡಬೇಕಾಗತ್ತೆ. ಓಕೆನಾ? ಅಂಥವರು ಅಪ್ಲಿಕೇಶನ್ನ ಹಾಕ್ಬೋದು. ಏಜ್ ಎಷ್ಟಾಗಿರಬೇಕು ಅಂತ ಅಂದರೆ ಜುಲೈ 2, 2005ರಿಂದ ಜನವರಿ 2, 2009 ಒಳಗೆ ಯಾರ್ಯಾರೆಲ್ಲ ಹುಟ್ಟಿದ್ದಾರೆ ಅವರು ಅಪ್ಲಿಕೇಶನ್ನ ಹಾಕ್ಬೋದು. ಮ್ಯಾಕ್ಸಿಮಮ್ ಏಜ್ ಬಂದುಬಿಟ್ಟು 21 ವರ್ಷ ಆಗಿರಬೇಕಾಗತ್ತೆ. ಎಷ್ಟು ವರ್ಷ ಕೆಲಸ ಮಾಡಬೇಕು ಇಲ್ಲಿ ಅಂತಂದರೆ 4 ವರ್ಷಗಳ ಕಾಲ ನಿಮ್ಮ ಒಂದು ಕೆಲಸ ಈ ಒಂದು ಸೇನೆಯಲ್ಲಿ ಇರುತ್ತೆ, ವಾಯುಪಡೆಯಲ್ಲಿ ನಿಮ್ಮ ಕೆಲಸ ಇರುತ್ತೆ. ನೆಕ್ಸ್ಟು ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ಅಂದರೆ ಫಸ್ಟ್ ಇಯರಲ್ಲಿ 30,000 ನಿಮಗೆ ಮಾಸಿಕ ವೇತನ, ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಅದರಲ್ಲಿ 21,000 ನಿಮಗೆ ಬರುತ್ತೆ. ಇನ್ನು 9,000 ಬಂದುಬಿಟ್ಟು ಅಗ್ನಿವೀರ್ ಕಾರ್ಪಸ್ ನಿಧಿಗೆ ಹೋಗುತ್ತೆ. ಹಾಗೆ 2ನೇ ವರ್ಷ 33,000 ನಿಮ್ಮ ಸ್ಯಾಲ್ರಿ ಆಗಿರುತ್ತೆ. ಅದರಲ್ಲಿ 23,100 ರೂಪಾಯಿ ಅಭ್ಯರ್ಥಿಗೆ ಬರುತ್ತೆ. 9,900 ರೂಪಾಯಿ
ನಿಧಿಗೆ ಹೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮೂರನೇ ವರ್ಷದಲ್ಲಿ 36,500 ರೂಪಾಯಿ ನಿಮ್ಮ ಒಂದು ಸ್ಯಾಲ್ರಿ ಆಗುತ್ತೆ. ಅದರಲ್ಲಿ 25,550 ರೂಪಾಯಿ ನಿಮಗೆ ಸಿಗುತ್ತೆ. 10,940 ರೂಪಾಯಿ ಬಂದುಬಿಟ್ಟು ಆ ಒಂದು ಅಗ್ನಿವೀರ್ ಕಾರ್ಪಸ್ ನಿಧಿಗೆ ಸಲ್ಲುತ್ತೆ. ಆಮೇಲೆ 4th ಇಯರಲ್ಲಿ 40,000 ನಿಮ್ಮ ಸ್ಯಾಲ್ರಿ ಆಗುತ್ತೆ. 28,000 ನಿಮಗೆ ಸಿಗುತ್ತೆ. 12,000 ಬಂದುಬಿಟ್ಟು ಈ ಒಂದು ಅಗ್ನಿವೀರ್ ಕಾರ್ಪಸ್ ನಿಧಿಗೆ ಸೇರುತ್ತೆ. 4 ವರ್ಷ ಆದಮೇಲೆ ನಿಮಗೆ 10.04 ಲಕ್ಷ ಸೇವಾ ನಿಧಿ ಪ್ಯಾಕೇಜ್ ಸಿಗುತ್ತೆ. ಓಕೆನಾ. ಸೊ 4 ವರ್ಷ ಆದಮೇಲೆ 4 ವರ್ಷ ಕೆಲಸ ಮಾಡ್ಕೊಂಡು ಬರಬೇಕು. 4 ವರ್ಷದ ನಂತರ 10.04 ಲ್ಯಾಕ್ ನಿಮಗೆ ಸೇವಾ ನಿಧಿ ಪ್ಯಾಕೇಜ್ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಅಂದರೆ, ಫಸ್ಟು ನಿಮಗೆ ಒಂದು ಫಿಸಿಕಲ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಟೆಸ್ಟ್ ಆದಮೇಲೆ ಸ್ಪೋರ್ಟ್ಸ್ ಸ್ಕಿಲ್ಸ್ನ ಟೆಸ್ಟ್ ಮಾಡ್ತಾರೆ. ಅದಾದಮೇಲೆ ಒಂದು ಮೆಡಿಕಲ್ ಟೆಸ್ಟ್ ಇರುತ್ತೆ. ನಂತರ ಲಾಸ್ಟಲ್ಲಿ ಒಂದು ಫೈನಲ್ ಮೆರಿಟ್ ಲಿಸ್ಟ್ನ ಬಿಡ್ತಾರೆ. ಓಕೆನಾ. ಅಪ್ಲಿಕೇಶನ್ ಫೀಸ್ ಇದೆಯಾ ಅಂದರೆ ಹೌದು ಇದೆ. 100 ರೂಪೀಸು ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ನೀವು ಅಧಿಕೃತ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಆ ವೆಬ್ಸೈಟಲ್ಲಿ ಯಾವುದು ವೆಬ್ಸೈಟ್ ಅಂತ ಅಂದರೆ ಅಗ್ನಿಪಥ್ ವಾಯು .cdac.in AV ಈ ಒಂದು ವೆಬ್ಸೈಟಿಗೆ ನೀವು ಭೇಟಿ ನೀಡಿ ನಿಮ್ಮ ಅಪ್ಲಿಕೇಶನ್ನ ಸಲ್ಲಿಸಬೇಕಾಗುತ್ತೆ. ಓಕೆನಾ. ಸೊ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸರ್ತಿ ಆ ಅಧಿಕೃತ ಅಧಿಸೂಚನೆ ಏನಿದೆ ಅದನ್ನು ನೀವು ಓದ್ಕೊಳ್ಳಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಆಗುತ್ತೆ. ಓಕೆನಾ. ನಾನು ಆ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಓದ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕೋದಿದ್ರೆ ಹಾಕ್ಕೊಳ್ಬೋದು. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಅಂದರೆ, ಈ ಅಗ್ನಿವೀರರು ಅಂತ ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಲ್ವಾ, 4 ಇಯರ್ಸ್ ವರ್ಕ್ ಮಾಡಿದಾದಮೇಲೆ 25% ಅದರಲ್ಲಿ ಜನ ಇರ್ತಾರಲ್ಲ. ಫಾರ್ ಎಕ್ಸಾಂಪಲ್ ಈಗ 100 ಜನನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ ಅದರಲ್ಲಿ 25 ಜನನ ಪರ್ಮನೆಂಟ್ ಮಾಡ್ಕೊತಾರೆ. ಮಿಕ್ಕಿದಂಥವರಿಗೆ ಸೇವಾ ನಿಧಿ ಏನು ಅಮೌಂಟ್ ಇರುತ್ತೆ, ಪ್ಯಾಕೇಜ್ ಇರುತ್ತೆ, ಅದನ್ನು ಕೊಡ್ತಾರೆ. ಸೊ ಅದೊಂದು ಯೂಸ್ ಆಗುತ್ತೆ. ಪರ್ಮನೆಂಟ್ ಆದರೂ ಆಗ್ಬೋದು. ಹಾಗಾಗಿ ಆಸಕ್ತಿ ಇರುವಂಥವರು ಉಪಯೋಗಿಸ್ಕೊಳ್ಳಿ. ಈ ಒಂದು ಅಧಿಸೂಚನೆ ಆಲ್ರೆಡಿ ಪ್ರಕಟ ಆಗಿದೆ. ಸೊ 23ನೇ ತಾರೀಕಿಂದ ಹಿಡಿದು 29ನೇ ತಾರೀಕುವರೆಗೂ ಕೂಡ ಡೇಟ್ ಇದೆ. ಸೊ ಅಲ್ಲಿವರೆಗೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕೋವಂಥವ್ರು ಕರೆಕ್ಟಾಗಿ ಎಲ್ಲ ಡೀಟೇಲ್ಸ್ನ ಕೊಟ್ಬಿಟ್ಟು ಅಪ್ಲಿಕೇಶನ್ನ ಹಾಕಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದೇ ರೀತಿ ಜಾಬ್ ಅಪ್ಡೇಟ್ಸ್ಗೆ ಇನ್ಫಾರ್ಮೇಟಿವ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.